Hello, good morning. Good morning, everybody, to English grammar class. So I was doing last video noun number ಮಾಡ್ತಿದ್ದೆ. ಪಾರ್ಟ್ 2 ಆಯಿತು, ಅದು ವಿಡಿಯೋ ಜಾಸ್ತಿ ಆಯಿತು. ಸೊ ಪಾರ್ಟ್ 3ಗೆ ಮಾಡ್ತಾಯಿದ್ದೀನಿ ಈಗ. ನೆಕ್ಸ್ಟ್ ಅದೇ ಕಂಟಿನ್ಯೂಷನ್ ಫ್ರಮ್ ದ್ಯಾಟ್. ಸೊ ನಾನು ಎಲ್ಲಿ ಮಾಡ್ತಿದ್ದೆ ಅಂದರೆ ಐ ವಾಸ್ ಡೂಯಿಂಗ್ ದಿಸ್, ದಟ್ ಈಸ್ ಸಮ್ ನೌನ್ಸ್ ಹ್ಯಾವ್ ಒನ್ ಮೀನಿಂಗ್ ಇನ್ ದ ಸಿಂಗ್ಯುಲರ್, ಟೂ ಇನ್ ದ ಪ್ಲೂರಲ್. ಸಿಂಗ್ಯುಲರಲ್ಲಿ ಒಂದು ಮೀನಿಂಗ್ ಇದೆ, ಪ್ಲೂರಲ್ಗೆ ಟೂ ಮೀನಿಂಗ್ಸ್ ಬರುತ್ತೆ ಅಂತ. ಐ ವಾಸ್ ಡೂಯಿಂಗ್ ಅಪ್ ಟು ದಿಸ್ ಪ್ರಪೋಸಿಷನ್ಗೆ ಬಂದಿದ್ದೆ. ಸೊ ಇದೆಲ್ಲ ಅರ್ಥ ಆಯ್ತಲ್ಲ. ದೀಸ್ ಆರ್ ಸಿಂಗ್ಯುಲರ್. ಫಸ್ಟ್ ಕಾಲಮ್ ಪಕ್ಕದಲ್ಲಿ ಅದಕ್ಕೇನವೇ ಅದೇ ಇಲ್ಲಿದೆ ನೋಡಿ. ಫಸ್ಟ್ ದಿಸ್ ಈಸ್ ದ ಸಿಂಗ್ಯುಲರ್. ದಿಸ್ ಕಲರ್ ಇದಕ್ಕೆಲ್ಲ ಮಾಡಿದ್ದೆ. ಈಗ ನೆಕ್ಸ್ಟ್ ನಾನು ಪ್ರಿಮಿಸ್ ಅಂದರೆ ಪ್ರಿಪೋಸಿಷನ್ ಅಂದರೆ ಪೊಸಿಷನ್, ಪ್ರಿಪೊಸಿಷನ್, ಬಿಫೋರ್ ಪೊಸಿಷನ್. ಅದು ಪ್ರಿಮಿಸ್ಗೆ ಪ್ರಿಮಿಸಸ್ ಪ್ಲೂರಲ್, ಅದಕ್ಕೆ ಎರಡು ಅರ್ಥ. ಪ್ರಿಪೋಸಿಷನ್ಸ್ ಆಮೇಲೆ ಬಿಲ್ಡಿಂಗ್ಸ್ಗೂ ಪ್ರಿಮಿಸಸ್ ಅಂತೀವಿ ಅಲ್ವಾ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಾರ್ಟರ್ ಅಂದಾಗ ನೀನು 1/4 ಪಾರ್ಟ್ ಅಲ್ವಾ, ಫೋರ್ತ್ಗೆ ಕ್ವಾರ್ಟರ್ ಅಂತೀವಿ. ಪ್ಲೂರಲಲ್ಲಿ ಕ್ವಾರ್ಟರ್ಸ್ ಅಂದ್ರೇನು, 4 ಪಾರ್ಟ್ಸ್. ಆಮೇಲೆ ಇನ್ನೊಂದು ಲಾಡ್ಜಿಂಗ್ಸ್, ಕ್ವಾರ್ಟರ್ಸ್ ಲಾಡ್ಜಿಂಗ್ಸ್, ಬಿಲ್ಡಿಂಗ್ಸ್ ಎಲ್ಲ ಕ್ವಾರ್ಟರ್ಸ್ ಇದೆ ಅಂತಲ್ಲ. ಸೊ ದಟ್ ಈಸ್ ಸೆಕೆಂಡ್ ಮೀನಿಂಗ್. ಆಮೇಲೆ ಈಗ ನಾನು ನೆಕ್ಸ್ಟ್ ಸ್ಪೆಕ್ಟಕಲ್ ಅಂದರೆ ಸೈಟ್, ವಿಚ್ ವಿ ಸಿ ಅಲ್ವಾ, ನೋಡ್ತೀವಿ ಸ್ಪೆಕ್ಟಕಲ್ ಅಂತ. ಅದಕ್ಕೆ ಸ್ಪೆಕ್ಟಕಲ್ಸ್ ಪ್ಲೂರಲ್. ಅದಕ್ಕೆ ಸೈಟ್ಸ್ ಒಂದಾಗ್ಬೋದು, ಲಾಂಗ್ ಶಾರ್ಟ್ಸ್ ಯಾವುದಾದ್ರೂ ಅಲ್ಲ. ಸೈಟ್ಸ್ ಅಂದರೆ ನೋಟ, ಸೈಟ್ಸ್ ಆಗ್ಬೋದು. ನೆಕ್ಸ್ಟ್ ಐ ಗ್ಲಾಸಸ್ ಅದು ಎರಡನೇ ಅರ್ಥ. ನೋಟ ಒಂದು, ಗ್ಲಾಸಸ್ಸು, ಎರಡಕ್ಕೂ ಸ್ಪೆಕ್ಟಕಲ್ಸ್. ವಿ ಹ್ಯಾವ್ ಆ್ಯಕ್ಚುಲಾಗಿ ಒನ್ ಎಕ್ಸಾಂಪಲ್, ವಿ ಹ್ಯಾವ್ ಸೀನ್ ಎ ಸ್ಪೆಕ್ಟಕಲ್ ಆಫ್ ಎ ಪ್ರೋಗ್ರಾಮ್. ದ ಸ್ಪೆಕ್ಟಕಲ್ ಆಫ್ ದಟ್ ಪ್ರೋಗ್ರಾಮ್ ವಾಸ್ ವೆರಿ ಫೈನ್ ಅಂತ ಹೇಳ್ತಾರಲ್ಲ, ಅಂದರೆ ಸೈಟ್ ಆಫ್ ದಟ್ ಪ್ರೋಗ್ರಾಮ್ ಅಂತ ಅರ್ಥ. ಅದೇ ನೋಡಿ, ನಾನು ಸ್ಟಾರ್ಟಿಂಗ್ ಹೇಳಿದಾಗ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರಬೇಕು. ಇಲ್ಲಿ ಕಲರ್ ಅಂದಾಗ ಸಿಂಗ್ಯುಲರಲ್ಲಿ ಕಲರ್ ಅಂತೀವಿ, ಪ್ಲೂರಲಲ್ಲಿ ಕಲರ್ಸ್ ಅಂತೀವಿ. ಹ್ಯೂಸ್ ಅಂದರೆ ದ ಫ್ಲ್ಯಾಗ್ ಆಫ್ ಎ ರೆಜಿಮೆಂಟ್. ನೆಕ್ಸ್ಟ್ ಹ್ಯಾಬಿಟ್, ಸಿಂಗ್ಯುಲರಲ್ಲಿ ಹ್ಯಾಬಿಟ್ ಅಂದರೆ ಅಲ್ಲ, ಇಲ್ಲಿ ಕಸ್ಟಮ್ ಅಂತ ತಗೋತೀವಿ. ಕಸ್ಟಮ್ ಸಿಂಗ್ಯುಲರ್, ಕಸ್ಟಮ್ ಅಂದರೆ ಹ್ಯಾಬಿಟ್ ಅಂತ. ಇಲ್ಲಿ ಕಸ್ಟಮ್ಸ್ ಅಂದಾಗ ಹ್ಯಾಬಿಟ್ಸ್. ಆಮೇಲೆ ಡ್ಯೂಟೀಸ್ ಲೀಡ್ ಆನ್ ಇಂಪೋರ್ಟ್ ಕಸ್ಟಮ್ ಟ್ಯಾಕ್ಸ್ ಹಾಕ್ತಾರಲ್ಲ, ಸೊ ಅದು. ಓಕೆ, ಎಫೆಕ್ಟ್ ಅಂದಾಗ ರಿಸಲ್ಟ್ ಸಿಂಗ್ಯುಲರಲ್ಲಿ. ಪ್ಲೂರಲಲ್ಲಿ ಎಫೆಕ್ಟ್ಸ್ ಅಂತೀವಿ. ಎಫೆಕ್ಟ್ಸ್ ಅಂದರೆ ರಿಸಲ್ಟ್ಸ್ ಆ್ಯಂಡ್ ಪ್ರಾಪರ್ಟಿ ಆಲ್ಸೋ. ವಾಟ್ ಈಸ್ ದ ಎಫೆಕ್ಟ್ ಆಫ್ ದಟ್ ಪ್ರಾಪರ್ಟಿ? ಯಾವುದಾದ್ರೂ ಕೆಮಿಸ್ಟ್ರಿನಲ್ಲಿ ಮಾಡ್ತೀವಿ, ವಾಟ್ ಆರ್ ದ ಎಫೆಕ್ಟ್, ಫಿಸಿಕಲ್ ಲೈಟ್ ಎಫೆಕ್ಟ್ಸ್ ಎಲ್ಲ ಹೇಳ್ತೀವಲ್ಲ, ಎಫೆಕ್ಟ್ಸ್, ಪ್ರಾಪರ್ಟೀಸ್. ಹಾಗೆ ಕೆಮಿಸ್ಟ್ರಿನಲ್ಲೂ ಹೇಳ್ತೀವಿ, ಸೈನ್ಸಲ್ಲಿ ಯೂಸ್ ಆಗುತ್ತೆ ಎಫೆಕ್ಟ್ಸ್. ಮ್ಯಾನರ್ ಅಂದರೆ ದಟ್ ಈಸ್ ಸಿಂಗ್ಯುಲರ್. ಮ್ಯಾನರ್ ಅಂದರೆ ಮೆಥಡ್ ಅಂತ ಅರ್ಥ, ಮೀನಿಂಗು. ಮ್ಯಾನರ್ಗೆ ಪ್ಲೂರಲ್ ಮ್ಯಾನರ್ಸ್ ಅಂದರೆ ಮೆಥಡ್ಸ್. ಆ್ಯಂಡ್ ಆಲ್ಸೋ ಇನ್ನೊಂದು ಕರೆಕ್ಟ್ ಬಿಹೇವಿಯರ್ ಅರ್ಥ. ಎರಡು ಅರ್ಥ ಬಂತು. ನೆಕ್ಸ್ಟ್ ನಂಬರ್ ಅಂದಾಗ ಅರ್ಥ ಏನು, ಕ್ವಾಂಟಿಟಿ. ನಂಬರ್ಗೆ ಪ್ಲೂರಲ್ ನಂಬರ್ಸ್, ಕ್ವಾಂಟಿಟೀಸ್ ವರ್ಸಸ್, ಎರಡು ಅರ್ಥ ಬಂತು ನೋಡಿ. ಈಗ ಪೇಯ್ನ್ ಅಂದರೆ ಅರ್ಥ ಸಫರಿಂಗ್. ಪ್ಲೂರಲಲ್ಲಿ ಪೇಯ್ನ್ಸ್, ಸಫರಿಂಗ್ಸ್, ಕೇರ್, ಎಕ್ಸೆಷನ್, ಎಸ್. ನೆಕ್ಸ್ಟು ಹೇಳಿದೆಲ್ಲ. ಪ್ರಿಮಿಸ್ ಅಂದರೆ ಪ್ರಿಪೊಸಿಷನ್, ಪ್ರಿಮಿಸಸ್ ಪ್ಲೂರಲ್, ಪ್ರಿಪೊಸಿಷನ್ಸ್, ಪ್ರೊಪೊಸಿಷನ್ ನಾಟ್ ಪ್ರಿಪೊಸಿಷನ್, ಪೊಸಿಷನ್ಸ್ ಆ್ಯಂಡ್ ಬಿಲ್ಡಿಂಗ್. ಅಂದರೆ ಮೊದಲೇ. ಓಕೆ, ನೆಕ್ಸ್ಟ್ ಕ್ವಾರ್ಟರ್ ಆಯಿತು, ಸ್ಪೆಕ್ಟಕಲ್. ಓಕೆ, ನೆಕ್ಸ್ಟ್ ಈಗ ಹಾಗೆ ನೋಡಿ ಲೆಟರ್ ಆಫ್ ಎ ಆಲ್ಫಾಬೆಟ್ ಸಿಂಗ್ಯುಲರ್. ಒಂದು ಲೆಟರ್ಗೆ ಆಲ್ಫಾಬೆಟ್ ಲೆಟರ್ಸ್ ಅಂದಾಗಿದ್ದಾಗ ಲೆಟರ್ಸ್ ಆಫ್ ದ ಆಲ್ಫಾಬೆಟ್ ಅಂತೀವಿ. ಲೆಟರ್ಸ್ ಎಲ್ಲ ಸೇರ್ತದೆ. ಪ್ಲೂರಲ್ ಎಪಿಸ್ಟಲ್ಸ್ ಅದೂ ಅದಂತ ಅರ್ಥ. ಎಪಿಸ್ಟಲ್ಸ್. ಗ್ರೌಂಡ್ ಅಂದರೆ ಅರ್ಥ, ಭೂಮಿ ಅಲ್ವಾ, ಸಿಂಗ್ಯುಲರ್. ಗ್ರೌಂಡ್ಸ್ ಅಂತೀವಿ. ಅಂದರೆ ಏನೋ ಗ್ರೌಂಡ್ಸ್ ಅಂತ ಹೇಳಲ್ಲ, ನಾವೇನು ಹೇಳ್ತೀವಿ, ಎನ್ಕ್ಲೋಸ್ಡ್ ಲ್ಯಾಂಡ್ ಅಟ್ಯಾಚ್ಡ್. ಒಂದು ಹೌಸ್ಗೆ ಗ್ರೌಂಡ್ ಇನ್ಯಾವುದಾದ್ರೂ ಪಕ್ಕ ಅಟ್ಯಾಚ್ ಆಗಿದ್ದರೆ ಸೈಟು, ಅದಕ್ಕೆ ಅಂತೀವಿ. ಏನಂತೀವಿ, ಗ್ರೌಂಡ್ಸ್ ಅಂತೀವಿ ಅಲ್ವಾ. ನೆಕ್ಸ್ಟು ಗ್ರೌಂಡ್ ಅಂದರೆ ಇನ್ನೊಂದು ಅರ್ಥ ರೀಸನ್ಸ್. ಹಾಗೆ ಗ್ರೌಂಡ್ಸ್ ಅಂದರೆ ಅದೇ ಒಂದು ಫ್ಲ್ಯಾಟ್ಗೆ ಇನ್ನೊಂದು ಅರ್ಥ, ಇನ್ನೊಂದು ಸೈಟ್ ಏನು ಅಟ್ಯಾಚ್ ಆಗಿದೆ, ಗ್ರೌಂಡ್. ಸೈಟ್ಸ್ ತುಂಬ ಇದೆ, ಗ್ರೌಂಡ್ಸ್ ಅಂತ ಅಲ್ವಾ. ಓಕೆ,
ನೆಕ್ಸ್ಟ್ ಈ ಥರ ಆಯಿತು. ನೆಕ್ಸ್ಟ್ ಟೈಪು ಸಮ್ ನೌನ್ಸ್ ಹ್ಯಾವ್ ಡಿಫ್ರೆಂಟ್ ಮೀನಿಂಗ್ಸ್ ಇನ್ ದ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ಸಿಂಗ್ಯುಲರು ಪ್ಲೂರಲ್ ಎರಡಕ್ಕೂ ಬೇರೆ ಬೇರೆ ಮೀನಿಂಗ್ ಇರುತ್ತೆ. ಫಾರ್ ಏರ್ ಅಂದರೆ ಅಟ್ಮಾಸ್ಫಿಯರ್ ಸಿಂಗ್ಯುಲರ್. ಪ್ಲೂರಲ್ ಏರ್ಸ್ ಅಂದಾಗ ಅಫೆಕ್ಟೆಡ್ ಮ್ಯಾನಸ್ ಏನು ಅಫೆಕ್ಟ್ ಆಗಿದೆ, ಅಫೆಕ್ಟೆಡ್ ಮ್ಯಾನಸ್, ಅದು ಪ್ಲೂರಲ್ಸ್ ಏರ್ ಅಂತ ತಗೊಂಡಾಗ. ನೆಕ್ಸ್ಟು ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿ. ಸಿಂಗ್ಯುಲರ್ ಪ್ಲೂರಲ್ ಎರಡೂ ಬೇರೆ ಬೇರೆ ಆಗಿರುತ್ತೆ, ಮೀನಿಂಗು ಬೇರೆ ಬೇರೆ ಆಗಿರುತ್ತೆ, ಅರ್ಥನೂ ಬೇರೆ ಕೊಡುತ್ತೆ. ಇಲ್ಲಿ ಸುಮಾರು ಎಕ್ಸಾಂಪಲ್ಸ್ ಇದೆ. ಗುಡ್, ಬೆನಿಫಿಟ್, ವೆಲ್ ಬೀಯಿಂಗ್ ಅಂತ ಸಿಂಗ್ಯುಲರ್. ಇಲ್ಲಿ ಗುಡ್ಸ್ ಅಂದರೆ ಗೂಡ್ಸ್ ಆಗುತ್ತೆ, ಮರ್ಚೆಂಡೈಸ್, ವ್ಯಾಪಾರ, ಬೇರೆ ಬೇರೆ. ಕಾಂಪಾಸ್ ಅಂದಾಗ ಎಕ್ಸ್ಟೆಂಡ್, ರೇಂಜ್ ಸಿಂಗ್ಯುಲರಲ್ಲಿ. ಕಾಂಪಾಸಸ್ ಅಂದರೆ ಇನ್ಸ್ಟ್ರಮೆಂಟ್ ಯೂಸ್ಡ್, ಅದೇ ಡೈರೆಕ್ಷನ್ ಯೂಸ್ ಮಾಡ್ತೀವಲ್ಲ, ಡ್ರಾಯಿಂಗ್ ಸರ್ಕಲ್ಸ್, ಡೈರೆಕ್ಷನ್ಸ್ ಅಲ್ಲ, ಡ್ರಾಯಿಂಗ್ ಸರ್ಕಲ್ಸ್ಗೆ ಕಾಂಪಾಸ್ ಯೂಸ್ ಮಾಡ್ತೀವಲ್ಲ, ಕಾಂಪಾಸಸ್ ಅಂತೀವಿ ಅಲ್ವಾ. ನೆಕ್ಸ್ಟ್ ರೆಸ್ಪೆಕ್ಟ್ ಸಿಂಗ್ಯುಲರ್. ರಿಗಾರ್ಡ್ ಅಂದರೆ ಒಬ್ಬರನ್ನ ನಾವು ಹೇಗೆ ರೆಸ್ಪೆಕ್ಟ್ ಮಾಡಿ. ಇಲ್ಲಿ ರೆಸ್ಪೆಕ್ಟ್ಸ್ ಅಂದಾಗ ಕಾಂಪ್ಲಿಮೆಂಟ್ಸ್ ಆಗುತ್ತೆ. ಸಿಂಗ್ಯುಲರಲ್ಲಿ ಫಿಸಿಕ್ ಅಂದರೆ ಮೆಡಿಸಿನ್, ಪ್ಲೂರಲಲ್ಲಿ ಫಿಸಿಕ್ಸ್ ಅನ್ನೋದು ನ್ಯಾಚುರಲ್ ಸೈನ್ಸ್ದೊಂದು ಪಾರ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಐರನ್ ಅಂದರೆ ಕೈಂಡ್ ಆಫ್ ಮೆಟಲ್ ಸಿಂಗ್ಯುಲರಲ್ಲಿ. ಪ್ಲೂರಲ್ ಐರನ್ಸ್ ಅಂದರೆ ಪೆಟಲ್ಸ್. ನೋಡಿ. ಓಕೆ. ಫೋರ್ಸ್ ಅಂದರೆ ಸ್ಟ್ರೆಂತ್ ಸಿಂಗ್ಯುಲರಲ್ಲಿ. ಫೋರ್ಸಸ್ ಅಂದರೆ ಟ್ರೂಪ್ಸ್. ಸ್ಟ್ರೆಂತ್ಸ್ ಅಂದರೆ ಆರ್ಮೀಸ್. ಟ್ರೂಪ್ಸ್ ಅಂದರೆ ಆರ್ಮೀಸ್, ಅದಕ್ಕೆ ಫೋರ್ಸ್ ಅಂತ. ನೋಡಿ ಈ ಫೋರ್ಸ್ ಅರ್ಥ ಚೇಂಜ್ ಆಯ್ತಲ್ಲ. ವಿತ್ ಸ್ಟ್ರೆಂತು ಅಲ್ಲಿ ಆರ್ಮಿ. ನೆಕ್ಸ್ಟು ಲೆಟರ್ಸ್, ಫಿಗರ್ಸ್ ಆ್ಯಂಡ್ ಅದರ್ ಸಿಂಬಲ್ಸ್ ಆರ್ ಮೇಡ್ ಪ್ಲೂರಲ್. ಲೆಟರ್ಸು, ಫಿಗರ್ಸ್, ಸಿಂಬಲ್ಸ್ ಎಲ್ಲ ಪ್ಲೂರಲ್ ಬೈ ಆ್ಯಡಿಂಗ್ ಎನ್ ಅಪಾಸ್ಟ್ರಫಿ ಎಸ್ ಆ್ಯಡ್ ಮಾಡೋದು. ಫಾರ್ ಎಕ್ಸಾಂಪಲ್, ಡೋಂಟ್ ಡಾಟ್ ಯುವರ್ ಐಸ್, ಕ್ರಾಸ್ ಯುವರ್ ಟೀಸ್ ಅಂದರೆ ಡಾಟ್ ಯುವರ್ ಇಂಟೆಲಿಜೆನ್ಸೀಸ್ ಇರಬೇಕು, ಕ್ರಾಸ್ ಯುವರ್ ಏನೋ. ಓಕೆ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ತೊಗೊಳ್ಳಿ, ಆ್ಯಡ್ 2 5s ಆ್ಯಂಡ್ 4 2s ಕೊಡ್ಬೋದಲ್ವ, ಸ್ಪ್ಲಿಫಿಕೇಷನ್ ಮ್ಯಾಥ್ಸಲ್ಲಿ ಕೊಡ್ತಾರಲ್ಲ. ಆ್ಯಡ್ 2 5s, 2 5s ಅಂದರೆ 5 5 ಹಾಗೆ, 4 4 4 2s 2 4 ಟೈಮ್ಸ್ ಹಾಗೆ. ದಟ್ ಈಸ್ ಪ್ಲೂರಲ್ ಆಗುತ್ತೆ. ಇಟ್ ಈಸ್ ಯೂಶ್ವಲ್ ಟು ಸೇ ನಮ್ಮ ಸ್ಮಿತ್ಸ್ ಅಂತ ಕರಿತೀವಿ ನಾವು. ಸಿಂಗ್ಯುಲರು ಮಿಸ್ ಅಂತ ಆ್ಯಡ್ ಮಾಡ್ತೀವಿ. ಈಗ MISS ಮ್ಯಾರಿಡ್ ಆಗದೆ ಎರಡಕ್ಕೂ ಮಿಸ್ ಅಂತೀವಿ. ಮಿಸ್ ಸ್ಮಿತ್ ಅದು MS ಬೇರೆ, ಅದು ಕ್ಯಾಪಿಟಲ್ ಲೆಟರ್ M ಸ್ಮಾಲ್ ಲೆಟರ್ಸ್ ಅದು. ಮಿಸ್ ಸ್ಮಿತ್ ಅನ್ನೋದು ಸಿಂಗ್ಯುಲರು, ಮಿಸ್ ಸ್ಮಿತ್ಸ್ ಅನ್ನೋದು ಪ್ಲೂರಲ್. ಈಗ ಅಬ್ಸ್ಟ್ರಾಕ್ಟ್ ನೌನ್ಸ್ ಇದೆ ನೋಡಿ, ಹ್ಯಾವ್ ನೋ ಪ್ಲೂರಲ್, ಅದಕ್ಕೆ ಪ್ಲೂರಲ್ಲೇ ಇಲ್ಲ. ಅದೇ ಅನ್ಕೌಂಟಬಲ್, ಕೌಂಟ್ ಮಾಡೋಕ್ಕಾಗಲ್ಲ. ಕೈಂಡ್ನೆಸ್, ಲವ್, ಚಾರಿಟಿ, ಹೋಪ್ ಇದೆಲ್ಲ ಮಾಡೋದು ಗುಣ. ಸಚ್ ವರ್ಡ್ಸ್ ಡೂ ಅಪಿಯರ್ ಇನ್ ಪ್ಲೂರಲ್ ಅಪಿಯರ್ ಆಗುತ್ತೆ. ದೇ ಆರ್ ಯೂಸ್ಡ್ ಆಸ್ ಕೌಂಟಬಲ್ಸ್. ಪ್ಲೂರಲ್ ಅಪಿಯರ್ ಆಗಿ ಕೌಂಟ್ ಮಾಡೋಕ್ಕಾಗತ್ತೆ. ಯಾವುದು? ಕೈಂಡ್ನೆಸ್, ಪ್ರೊವೊಕೇಷನ್ಸ್, ಆ್ಯಕ್ಟ್ಸ್ ಆಫ್ ಕೈಂಡ್ನೆಸ್. ಅವು ಎಷ್ಟು ಕೈಂಡ್ನೆಸ್ ತೋರಿಸೋ ಎಷ್ಟು ಆ್ಯಕ್ಷನ್ಸ್ ಮಾಡಿರ್ತಾನೋ, ಎಷ್ಟು ಇನ್ಸ್ಟೆನ್ಸಸ್ ಮಾಡಿರ್ತಾರೆ, ಎಷ್ಟು ಎವಿಡೆನ್ಸಸ್ ಮಾಡಿರ್ತಾರೆ, ಆ ಥರ ಇನ್ಸ್ಟೆನ್ಸಸ್ ಆರ್ ಕೇಸಸ್ ಆಫ್ ಪ್ರೊವಿಷನ್. ನೇಮ್ಸ್ ಆಫ್ ಸಬ್ಸ್ಟೆನ್ಸ್ ಆರ್ ಆಲ್ಸೋ ಅನ್ಕೌಂಟಬಲ್ಸ್. ನೇಮ್ ಆಫ್ ಸಬ್ಸ್ಟೆನ್ಸಸ್ ಅನ್ಕೌಂಟಬಲ್, ಅನ್ಕೌಂಟಬಲ್ ಆರ್ ನಾಟ್ ದೇರ್ ಫಾರ್ ಯೂಸ್ ಇನ್ ದ ಪ್ಲೂರಲ್. ಅದನ್ನು ಪ್ಲೂರಲಲ್ಲಿ ಯೂಸ್ ಮಾಡೋಕ್ಕೆ ಆಗಲ್ಲ. ಕೆಲವು ವಸ್ತು, ಫಾರ್ ಎಕ್ಸಾಂಪಲ್ ಕಾಪರ್, ಐರನ್, ಟಿನ್, ವುಡ್ ಇದೆಲ್ಲ ಕೌಂಟ್ ಮಾಡೋಕ್ಕಾಗ್ತಾ? kg ತೊಗೊಂಡಾಗ ಯೂನಿಟ್ ತಗೊಂಡಾಗ ಮಾಡ್ಕೋಬೋದು ಅಷ್ಟೇ, ಕ್ವಾಂಟಿಟಿ ತಗೊಂಡಾಗ. ನೀವೇನು ಸಚ್ ವರ್ಡ್ಸ್ ಆರ್ ಯೂಸ್ಡ್ ನೋಡಿ, ಇಲ್ಲಿ ಅದೇ ಬಂದಿದೆ ನೋಡಿ. ಕಾಪರ್ ಯೂಸ್ ಮಾಡೋದು ಕಾಪರ್ ಕಾಯಿನ್ಸ್ ಅಂತೀವಿ. ಟಿನ್, ಕ್ಯಾನ್ಸ್ ಮೇಡ್ ಆಫ್ ಟಿನ್ ಅಂತೀವಿ. ಐರನ್ಸ್, ವುಡ್ಸ್ ಅಂದಾಗ ವುಡ್ ಅಂದರೆ ಸಿಂಗ್ಯುಲರು, ಕ್ಯಾನ್ಸ್ ಮೇಡ್ ಆಫ್ ಟಿನ್. ಪ್ಲೂರಲ್ ವುಡ್ಸ್ ಅಂದರೆ ಫಾರೆಸ್ಟ್. ಕಾಪರ್ ಕಾಯಿನ್ಸ್, ಕಾಪರ್ಸ್, ಐರನ್ ಮೆಟಲ್ಸ್. ಸೊ ಹೀಗೆ ನಾವನ್ನ ಹೇಗೆ ನಂಬರ್ಸಲ್ಲಿ ಯೂಸ್ ಮಾಡ್ತೀವಿ ಸಿಂಗ್ಯುಲರ್ ಪ್ಲೂರಲ್ಲಿ. ಓಕೆ, ಐ ಥಿಂಕ್ ಬ್ರೀಫ್ ತುಂಬ ಚೆನ್ನಾಗಾಯಿತು, ಯೂಸ್ ಆಗುತ್ತೆ ಅನಿಸುತ್ತೆ. ಸೊ ನೀವು ಯೂಸ್ ಆದರೆ ಸಬ್ಸ್ಕ್ರೈಬ್ ಮಾಡಿದರೆ ನಾವೊಂದು ವಿಡಿಯೋ ಹಾಕಿದ ತಕ್ಷಣ ನಿಮ್ಮ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ನೀವು ಕ್ಯಾನ್ ವಾಚ್. ಓಪನ್ ಮಾಡಿದ ತಕ್ಷಣ ಅವತ್ತು ಏನು ಮಾಡಿತ್ತು ಅನ್ನೋದು ನಿಮ್ಮ ವಿಡಿಯೋ ಸಡನ್ನಾಗಿ ಬಂದಾಗ ನೀವು ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಹಿಂಗೆ ಇನ್ನೂ ಕ್ಲಾಸಸ್ ತುಂಬ ಕೊಡ್ತೀನಿ. ಇನ್ನೂ ನಾನು ಟೆಕ್ಸ್ಟ್ ಬುಕ್ ಲೆಸನ್ಸ್ ಎಲ್ಲ ಮಾಡಿದ್ದೀನಿ, ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಲೆಸನ್ಸು. ಈ ಇಯರ್ ಏನಾದರೂ ಟೆಕ್ಸ್ಟ್ ಬುಕ್ಕು ಚೇಂಜ್ ಆದರೆ ಲೆಸನ್ಸ್ ಎಲ್ಲ ಮಾಡ್ತೀನಿ. ಸೊ ಮಾಡಿರೋದು ಚೇಂಜ್ ಆಗೋಲ್ಲ ಅಂದರೆ ಮಾಡಿರೋ ಲೆಸನ್ಸ್ ಇದ್ದರೆ ಅದನ್ನೆಲ್ಲ ಹಾಕ್ತೀನಿ ಕ್ಲಾಸ್ ಓಪನ್ ಆದಮೇಲೆ. ಸೊ ಯು ಕ್ಯಾನ್ ಯೂಸ್. ಸೊ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ.
ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.